15,000ಕ್ಕಿಂತ ಅಧಿಕ ಜನ ಸೇರಿ ಇವತ್ತು ಆ ಷಡ್ಯಂತ್ರದ ವಿರುದ್ಧ ಮಾಡಿರ್ತಕ್ಕಂಥ ಪ್ರತಿಭಟನೆ. ಇವತ್ತು ಸೇರಿರ್ತಕ್ಕಂಥ 16,000 ಜನರಿಗೆ ನಲ್ಲರ ಸುದ್ದಿವಾಹಿನಿ ಮುಖಾಂತರ ಅವರ ಪಾದಗಳಿಗೆ ಹಣೆ ಹಾಕಿ ಅವರೆಲ್ಲರಿಗೂ ಕೂಡ ತುಂಬಿರೋ ಧನ್ಯವಾದಗಳನ್ನ ನಮ್ಮ ಕುಟುಂಬದ ಪರವಾಗಿ ಸಂದರ್ಭ ಸಲ್ಲಿಸಿ ಬಯಸುತ್ತಾರೆ. ಈಗ ಪ್ರಮುಖವಾಗಿ FIR ದಾಖಲಾಗಿರುವಂಥದ್ದು ನಮ್ಮ ತಂದೆ ವಿರುದ್ಧ ಹಾಗೂ ತಮ್ಮ ವಿರುದ್ಧ ಬೆಳಗ್ಗೆ ನನಗೂ ಕೂಡ ಸುದ್ದಿ ಬಂತು. ನಿನ್ನೆ ಸಾಯಂಕಾಲ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ತಂದೆಯವ್ರ ಮೇಲೆ ನನ್ನ ಮೇಲೆ FIR ದಾಖಲಾಗಿರ್ತಕ್ಕಂಥದ್ದು. ಇನ್ನೂ ನನಗೂ ಕೂಡ ಯಾವುದೇ ಥರದ FIR ಕಾಪಿ ಆಗಲಿ ನೋಟಿಸಲ್ಲಿ ಬಂದಿಲ್ಲ. ಇವತ್ತದು ನಾಳೆ ಬಂದರೆ ಖಂಡಿತವಾಗಿ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಈ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಯಾರು ಇವತ್ತು ಇದನ್ನು ಪ್ರಚೋದನೆ ನೀಡಿ ನಮ್ಮನೆಗೆ ಅವರನ್ನು ಕಳಿಸಿದರು, ಈ ಘಟನೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಯಾರು ತನಿಖೆಯಲ್ಲಿ ಬಹಿರಂಗ ಆಗಬೇಕು. ಬಹಿರಂಗ ಆದ ತಕ್ಷಣ ಕೂಡ ತಮ್ಮನ್ನೆಲ್ಲರೂ ಕೂಡ ಕರೆದು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ನಮಗೆ ಬಂದಿರತಕ್ಕಂಥ ಈ ಆರೋಪ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ. ನಮ್ಮ ತಂದೆಯವರು ನಾನು ಈ ಆರೋಪದಿಂದ ಮುಕ್ತರಾಗ್ತೀವಿ. ಯಾಕಂತಂದರೆ 25-30 ವರ್ಷಗಳ ಇತಿಹಾಸದೊಳಗೆ ಯಾವುದೇ ಕೂಡ ಈ ಥರದ ಘಟನೆ, ಈ ಥರ ಆರೋಪ ನಮ್ಮ ಮೇಲೆ ಬಂದಿಲ್ಲ. ಇವತ್ತು ಷಡ್ಯಂತ್ರ ರೂಪಿಸಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜಕೀಯ ವಿರೋಧಿಗಳು ಮಾಡಿದಂಥ ಸಂದರ್ಭದಲ್ಲಿ ಆಗಕ್ಕೆ ಏನು ಪ್ರಮುಖ ಆಗ ಅವ್ನು ಬೆಳೆಸಿದ್ದು ನೀವೇ ಅವನ ಅಧ್ಯಕ್ಷರು ಮಾಡಿದ್ದು ಬಹುಶಃ ಇವತ್ತು ಲಿಂಗರಾಜ್ ಕರೆನವರು ಶಿರಟ್ಟಿ, ಮೂಲತಃ ಶಿರಟ್ಟಿ ಗ್ರಾಮದವರು. ಅವರನ್ನು DCC ಬ್ಯಾಂಕಿನಲ್ಲಿ ಒಂದು ನಯಾ ಪೈಸೆ ದುಡ್ಡು ತೆಗೆದುಕೊಳ್ಳಲಾರೆ ಅವ್ರ ನೌಕರಿ ಹೆಚ್ಚಿರ್ತಕ್ಕಂಥ ನಮ್ಮ ತಂದೆಯವರು. ಇವತ್ತು ಅವನು 1-1.5 ಲಕ್ಷ ರೂಪಾಯಿ ಸಂಬಳ ತಗೋತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಅದೇನೋ ಹೇಳ್ತಾರೆ ನಮ್ಮ ಕಡೆ ಗಾದೆ ಮತ್ತು ಮೂರು ತಾಟಿನೊಳಗೆ ಅದು ಮಾಡಬಾರ್ದು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅವನು ರಾಯಬಾಗ್ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿದೆ. ರಾಯಬಾಗ್ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಅಥಣಿ ತಾಲೂಕಿನಲ್ಲಿ ಏನು ಕೆಲಸ? ಯಾಕಂದರೆ ಶನಿವಾರ ದಿವಸ ಅವರು ರಜೆಯನ್ನು ಹಾಕಿರಲಿಲ್ಲ. ಬೆಳಗ್ಗೆ 11 ಸುಮಾರು ಅಥಣಿ DCC ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅವರು ಕೆಲವೊಂದು ಸಮಸ್ಯೆಗಳನ್ನು ನಮ್ಮ ತಂದೆಯವ್ರ ಗಮನಕ್ಕೆ ತರಲಿಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಇವನ್ನ ನಾವೇನು ಕರೆಸಿದ್ರಲ್ಲ, ಇವ್ನು ಬಾ ಅಂತ ನಾವು ಹೇಳಿದ್ದಿಲ್ಲ. ಸ್ವಯಂ ಪ್ರೇರಿತ ತಾನೇ ಬಂದ ನಮ್ಮ ತಂದೆಯವರು ಏಕವಚನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭಗಳು ನಮ್ಮ ಕಾರ್ಯಕರ್ತರು ಕೆಲವೊಂದು ಕೋಪಗೊಂಡು ಅವನನ್ನು ನೂಕಾಡಿ ಅವನನ್ನು ಕೆಳಗಡೆ ತರ್ತಕ್ಕಂಥ ಸಂದರ್ಭ ಕಾಲು ಜಾರಿದ್ದು ಅವನಿಗೆ ನಮ್ಮ ಒಂದು ಟೇಬಲ್ ಬರ್ತಿರ್ತಕ್ಕಂಥ ಹಿನ್ನೆಲೆ ಅವ್ರ ತಲೆ ಗಾಯ ಆಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ರಾಜಕೀಯ ನಾಯಕರು ತಮ್ಮ ಗಾಯ ಬೇಯಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಮಗೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು ಗೊತ್ತಿದೆ. ಯಾಕಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಂದು ಗಾದೆ ಮಾತಿದೆ, ಕಬ್ಬಿನ ಪದಕ್ಕೆ ಬೆಂಕಿ ಹತ್ತಿರ ಜೋಳ ಸುತ್ತಕೊಂಡು ಮಂದಿ ಭಾಳ ಐತೆ. ಆ ನಿಜವಾಗಿ ಇವತ್ತು ಇದು ಅವ್ರಿಗೆ ಸಂಬಂಧ ಇರತಕ್ಕಂಥ ವಿಚಾರವನ್ನು ಕೂಡ ಇದನ್ನು ಎಳೆತಂದು ಸಮಾಜಗಳನ್ನು ಎಳೆತಂದು ರಾಜಕಾರಣ ಮಾಡ್ತಕ್ಕಂಥ ಚಿಲ್ಲರೆ ರಾಜಕಾರಣ ಇವತ್ತು ನಮ್ಮ ತಾಲೂಕಿನ ಸ್ವಯಂ ಘೋಷಿತ ನಾಯಕರು ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ವಾಹಿನಿ ಮುಖಾಂತರ ಹುಲ್ಲು ಕೂಡ ಹೇಳಿಕೆ ಬಯಸ್ತೇನೆ. ಕಾಲ ಯಾವತ್ತೂ ಇದೇ ಥರ ಇರೋದಿಲ್ಲ. ನಾಳೆ ನಿಮಗೂ ಕೂಡ ಇಂಥ ಅಪಾಯಗಳು ಬರ್ಬೋದು. ದಯವಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ರಾಜಕಾರಣ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದಾಗಿ ಏಕವಚನ ಮಾತಾಡ್ತಕ್ಕಂಥದ್ದು ಬಹುಶಃ ಎಲ್ಲರೂ ಕೂಡ ಸುಲಭ ತರ್ತಕ್ಕಂಥದ್ದಲ್ಲ. ಇವತ್ತು ಲಿಂಗರಾಜ್ ಕರೆನವರು ಇವತ್ತಿನ ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ. ಬಹುಶಃ ಈ ಆಪಾದನೆಗೆ ಮುಕ್ತರಾಗಿ ಬರ್ತೀವಿ. ರಿಪಬ್ಲಿಕ್ ಆಫ್ ಅದೇನೇ BA ಮಾಡಿರೋಂಥ ಇಂಜಿನಿಯರ್ ಅದಾದಂಥ ಕುಮಟಳ್ಳಿ ಅವ್ರು ನಾನು ಕೇಳಿ ಬಯಸ್ತೀನಿ. ಅಥಣಿಯನ್ನು ಬಿಹಾರ್ ಮಾಡ್ಲಿಕ್ಕೆ ಕೊಡ್ತಾರೆ, ರಿಪಬ್ಲಿಕ್ ಮಾಡ್ಲಿಕ್ಕೆ ಕೊಟ್ಟಾರ ಅಂತ ಏನು ಇವತ್ತು ದಿವಸ ಕುಮಟಳ್ಳಿ ಹೇಳಿದ್ರಲ್ಲ, ಕುಮಟಳ್ಳಿ ಅವ್ರು ನಾನು ಕೇಳಿ ಬಯಸ್ತೀನಿ. ನಿಮಗೆ ಅಪಾರವಾದ ಜ್ಞಾನ ಇದೆ, ನೀವು ಇಂಜಿನಿಯರ್ ಇರಬೇಕು. ನನಗೆ ಇತಿಹಾಸ ಗೊತ್ತಿಲ್ಲ. ಲಕ್ಷ್ಮಣ ಅವರೊಬ್ಬ ಕೊಲೆ ಆಯಿತು. ಅವ್ರ ಕೊಲೆಯನ್ನು ಹೆಂಗಾಯಿತು, ಅವ್ರ ಸಾವು ಹೆಂಗಾಯಿತು, ಆ ಇತಿಹಾಸನ ಬಿಚ್ಚಿರ್ತಕ್ಕಂಥ ಇತಿಹಾಸನ ಮತ್ತು ಯುವಕ ತಿಳಿಸ್ಕೊಡ್ತಕ್ಕಂಥ ಕೆಲಸ ಕುಮಟಳ್ಳಿ ತಾಕತ್ತಿದ್ರೆ ಮಾಡ್ತಾರೆ. ಬಹುಶಃ ಅವರಿಗೆ ಆ ಇತಿಹಾಸ ಗೊತ್ತಿಲ್ಲಕಂದ್ರೆ ಅವ್ರ ಗುರುಗಳನ್ನ ಹೋಗಿ ಕೇಳ್ಕೊಂಡು ಬಂದರೆ ಅದು ಇತಿಹಾಸ ಎಲ್ಲರಿಗೂ ಗೊತ್ತಾಗ್ತೈತೆ ಮಾತಾಡ್ಕೊಂಡು ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ. ಅವರು ಆರೋಪ ಮಾಡ್ತಾರೆ ತಮ್ಮ ಹಳ್ಳಿಯನ್ನು ಏನು ವರ್ಗಾವಣೆ ಆಯಿತು. ವರ್ಗಾವಣೆ ಇವತ್ತು ನಮ್ಮ ಮಾವನ ವರ್ಗಾವಣೆ ಆದ ಸಂದರ್ಭದಲ್ಲಿ ಶಿಸ್ತಾಗಿ ಮಾಡ್ತಾರೆ. ನೋಡಿ ನಮ್ಮ ಮಾವ ಚೆನ್ನಾಗಿ ಅವ್ರು ಸಿಗ್ತಂತೆ. ಅವು ನೌಕರಿ ಇವತ್ತು ಅಥಣಿಯಾಗ ನೌಕರಿ ಮಾಡಬೇಕು, ಚಿಕ್ಕೋಡಿಯಾಗಾದ್ರು ಮಾಡಬೇಕು, ಹಿಪ್ಪಾನ್ಯಾಗಾದ್ರು ಮಾಡಬೇಕು, ಬೈಲಹೊಂಗಲದಾದ್ರು ಮಾಡಬೇಕು, ಬೆಳಗಾವಾದ್ರೂ ಮಾಡಬೇಕು, ಖಾನಾಪುರದಾದ್ರೂ ಮಾಡಬೇಕು, ಸವದತ್ತಿ ಆದರೂ ಮಾಡಬೇಕು, ಕಾಗವಾಡಾದ್ರೂ ಮಾಡಬೇಕು. ಎಲ್ಲಾದರೂ ಕೂಡ ಒಂದು ನೌಕರಿ ಮಾಡಬೇಕಾದ್ರೆ ಯಾಕಂತಂದ್ರೆ ಸುಮ್ಮನೆ ಇದು ಷಡ್ಯಂತ್ರ ರೂಪಿಸಿ ಇದನ್ನು ಅಪಾದನೆಯನ್ನು ಮೇಲೆ ತರಬೇಕು. ಅದನ್ನು ಈ ಥರ
ಅದು ಹರ್ಯಾಣ ಟ್ರಾನ್ಸ್ಫರ್ ಸೀಟ್ ಆದ್ರೂ ಜೋಡಿಸುವಂಥ ಕೆಲಸ ಚಿಲ್ಲರೆ ರಾಜಕಾರಣ ಮಾಡಬೇಕಂತ ಬಹುಶಃ ಅವ್ರು ಜೋಡಿ ತರ್ತಕ್ಕಂಥದ್ದಲ್ಲ. ಆದರೆ ಈ ಸಂದರ್ಭದೊಳಗೆ ನಮ್ಮ ತಾಲೂಕಿನ ಎಲ್ಲ ಜನರಿಗೆ ನಾನು ಒಂದೇ ಮಾತು ಹೇಳಕ್ಕೆ ಬಯಸ್ತೀನಿ, ಈ ಆರೋಪದಲ್ಲಿ ಯಾವುದೂ ಹೋಗೋದಿಲ್ಲ. ಇದು ಒಂದು ಸುಳ್ಳು ಆರೋಪ, ಒಂದು ಷಡ್ಯಂತ್ರ, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ಇವತ್ತು ನಮ್ಮ ಮೇಲೆ ಬಂದಿದೆ. ಇವತ್ತು ಆರೋಪ ಮುಕ್ತರನ್ನು ಹೊರಗೆ ಬರ್ತೀವಿ, ಯಾರೂ ಕೂಡ ಎದುಗುವಂತಕ್ಕಂಥ ಕೆಲಸ ಮಾಡಬಾರ್ದು. ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಇತ್ತು 25-30 ವರ್ಷದಲ್ಲಿ ನಿಮ್ಮ ಸೇವೆಯನ್ನು ಮಾಡಿದ್ದೀವಿ, ನಿಮ್ಮ ಜೊತೆಗೆ ಇದ್ದೀವಿ, ಮುಂದೆಯೂ ಕೂಡ ನಿಮ್ಮ ಜೊತೆ ನಿರಂತರವಾಗಿರ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಬದ್ಧರಾಗಿರ್ತೀವಿ. ಇಂಥ ಕ್ಷುಲ್ಲಕ ರಾಜಕಾರಣ ನಾವು ತಿಳಿದಿರೋದಿಲ್ಲ. ಇದು ಶಿವಯೋಗದ ನೆಲ, ಸಿದ್ದೇಶ್ವರನ ನೆಲ. ಇಲ್ಲಿ ಗೂಂಡಾಗರ್ದಿ ರಾಜಕಾರಣ ಅಥವಾ ಸುಳ್ಳು ಆರೋಪಗಳು, ಕ್ಷುಲ್ಲಕ ರಾಜಕಾರಣ ಈ ನೆಲದಲ್ಲಿ ನಡೆಯೋದಿಲ್ಲ. ಇದು ನಾಡು ಹೋಗೋದಿಲ್ಲ. ಅದಕ್ಕೆ ಬರುವಂಥ ನಿರ್ಮಾಣ ಸತ್ಯಾಸತ್ಯತೆ ಖಂಡಿತವಾಗಿಯೂ ನಾಡಿನ ಜನತೆ ಅದಕ್ಕೆ ಬರ್ತದೆ ಮಾತಾಡೋದು ಸಂದರ್ಭದಲ್ಲಿ ಬಯಸ್ತೀವಿ. ಎಪೆಕ್ಸ್ ಬ್ಯಾಂಕ್ ಕೂಡ ತಮ್ಮ ತಂದೆಯನ್ನು ತೆಗೆದರು. ಷಡ್ಯಂತ್ರ ಇದು ಇವತ್ತಿಂದಲ್ಲ, ಇದು ಸುಮಾರು 6-7 ವರ್ಷದಿಂದ ರಾಜಕೀಯವಾಗಿ ಏನಾದರೂ ಮಾಡಿ ಲಕ್ಷ್ಮಣ ಸವದಿ ಅವರನ್ನು ತಲೆ ತಗ್ಗಿಸಬೇಕು, ಲಕ್ಷ್ಮಣ ಸವದಿ ಅವರನ್ನು ಮುಗಿಸ್ಬೇಕಂತ ರೈತನ ಮನ ಮಾಡಿರ್ತಕ್ಕಂಥ ಸೇವೆ ಜನರಲ್ಲಿ ಇವತ್ತು ನಾನು ಭಾಗಿಯಾಗಿದ್ದೀನಿ. ಅವೆಲ್ಲರೂ ಕೂಡ ನೋಡಿ ಜನಸಾಗರ, ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ಜನ 15,000 ಜನ ಕಳೆದ 23ನೇ ಇಸ್ವಿಯಲ್ಲೂ ಕೂಡ ಜನ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೂಡ ರಾಜ್ಯ ಉದ್ಯಾನ ನೋಡಿದ್ದಾರೆ. ಬರುವಂಥ ತೀರ್ಮಾನವೂ ಕೂಡ ನಮ್ಮ ಹತ್ತಿರಲ್ಲೂ ಕೆಲಸ ಮಾಡ್ತೀವಿ, ನಾವು ಹತ್ತಿರಲ್ಲೂ ಅಭಿವೃದ್ಧಿ ಕೆಲಸ ಮಾಡಿ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಮಾಡಿದ್ವಿ. ಅಥಣಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡೋಕ್ಕೆ ಖಂಡಿತವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬಹುಶಃ ಅಥಣಿ ಕ್ಷೇತ್ರದ ಹೊರಗಿನವರು ಯಾರು ಬಂದರೂ ಕೂಡ ಇಲ್ಲಿ ಅವರು ಅದು ಯಾರು ಬೇಯೋದಿಲ್ಲ ಮಾತಾಡ್ತಾ ಸಂದರ್ಭದಲ್ಲಿ ಬಯಸ್ತೀವಿ. ಕೊನೆಯದಾಗಿ ಷಡ್ಯಂತ್ರ ಮಾಡೋರಿಗೆ ಏನು ಎಚ್ಚರಿಕೆ ಕೊಡ್ತಾರೆ? ಸೌದಿ ಕುಟುಂಬ ಏನು ಎಚ್ಚರಿಕೆ ಕೊಡುತ್ತೆ? ಸರ್, ಎಚ್ಚರಿಕೆ ಕೊಡುವಷ್ಟು ದೊಡ್ಡವರು ನಾವಲ್ಲ. ನಾವು ಜನಸಾಮಾನ್ಯರ ಮಧ್ಯದಲ್ಲಿ ಮಾಡೋದು. ಅದಕ್ಕೆ ಏನು ಎಚ್ಚರಿಕೆ ಕೊಡಬೇಕು, ಅದಕ್ಕೆ ಏನು ಉತ್ತರ ಕೊಡಬೇಕು ನಮ್ಮ ಜನ ಕೊಡ್ತಾರೆ. ಅದಕ್ಕೆ ನಾವೇನೋ ಅದಕ್ಕೆ